ಚಲಿಸ್ತಾ ಇದ್ದಂಥ ಶಾಲಾ ಬಸ್ ಮೇಲೆ ಬೃಹತ್ ಮರ ಬಿದ್ದುಬಿಟ್ಟಿದೆ. ಪಾಪ 5 ವರ್ಷದ ಚಿರನ್ವಿ ಅನ್ನೋ ಮಗು ಮೃತಪಟ್ಟಿದೆ. ಮತ್ತಿಬ್ಬರು ಮಕ್ಕಳಿಗೆ ಗಂಭೀರ ಗಾಯವಾಗಿರುವಂಥ ಘಟನೆ ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ಕಲ್ಲೇಟಿ ಕಾನ್ಲಾಯ್ತ ದೇವಸ್ಥಾನದ ಬಳಿ ಸಂಭವಿಸಿದೆ. ಮಹಿಳೆಯರ ಬಗ್ಗೆ ಅನುಚಿತ ಪದ ಬಳಕೆ ಆರೋಪದಲ್ಲಿ ಮಮತಾ ಬ್ಯಾನರ್ಜಿ ಅತ್ಯಾಪ್ತ ಲೋಕಸಭೆ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರನ್ನು ಮುಂಗಾರು ಅಧಿವೇಶನದಿಂದ ಅಮಾನತು ಮಾಡಲಾಗಿದೆ. ಎನ್ಸಿಪಿಐ ಸೇರಿರುವ ಟಿಎಂಸಿ ರೆಬಲ್ಸ್ಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದ ಕಲ್ಯಾಣ್ ಬ್ಯಾನರ್ಜಿ ಮಹಿಳಾ ಸಂಸದರನ್ನು ನಿಂದಿಸಿದರು. ಮಹಿಳೆಯರ ಬಗ್ಗೆ ಅನುಚಿತ ಪದ ಬಳಕೆ ಆರೋಪದಲ್ಲಿ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಅವರು ಇಂದು ದೆಹಲಿಯಲ್ಲಿ ಪ್ರಧಾನಿ ಮೋದಿಯನ್ನು ಭೇಟಿಯಾಗಿದ್ದರು. ಪುತ್ರಿ ಸುಪ್ರಿಯಾ ಸುಳೆ ಜೊತೆಗೆ ಪ್ರಧಾನಿ ಕಚೇರಿಗೆ ಆಗಮಿಸಿದ ಶರದ್ ಪವಾರ್ರನ್ನ ಮೋದಿ ಕೈ ಹಿಡಿದು ಬರಮಾಡಿಕೊಂಡು ಹಲವಾರು ವಿಷಯ ಚರ್ಚಿಸಿರುವ ಶರದ್ ಪವಾರ್ ಕೃಷಿ ರೈತರ ಸಮಸ್ಯೆಗೆ ಸಂಬಂಧಿಸಿದಂತೆ ಮನವಿ ಪತ್ರವನ್ನು ಸಲ್ಲಿಸಿದರು. ಐಪಿಎಲ್ ಸಂಸ್ಥಾಪಕ ಲಲಿತ್ ಮೋದಿ 16 ವರ್ಷಗಳ ಬಳಿಕ ಭಾರತಕ್ಕೆ ವಾಪಸ್ಸಾಗೋದಕ್ಕೆ ಮುಂದಾಗಿದ್ದಾರೆ. 2009ರಲ್ಲಿ ಸೌತ್ ಆಫ್ರಿಕಾದಲ್ಲಿ ನಡೆದಿದ್ದ ಐಪಿಎಲ್ ಟೂರ್ನಿಯಲ್ಲಿ ವಿದೇಶಿ ವಿನಿಮಯ ಕೇಸ್ ಎದುರಿಸ್ತಾ ಇದ್ದ ಲಲಿತ್ ಮೋದಿಗೆ ಟ್ರಿಬ್ಯುನಲ್ನಲ್ಲಿ ಜಯ ಸಿಕ್ಕಿದೆ. ನಾನು ನನ್ನ ದೇಶಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಐಸಿಸ್ಗೆ ಫಂಡಿಂಗ್ ಪ್ರಕರಣದಲ್ಲಿ ಬೆಂಗಳೂರಿನಲ್ಲಿ ಇಡಿ ದಾಳಿ ಮುಂದುವರೆದಿದೆ. ಧರ್ಮದ ಹೆಸರಿನಲ್ಲಿ ಇಟ್ರಾ ಅಂತೆ ಜೆಎಂಎಫ್ ಟ್ರಸ್ಟ್ಗಳು ಹಣ ಸಂಗ್ರಹ ಮಾಡ್ತಾ ಇದ್ದ ಬಗ್ಗೆ ದಾಳಿ ವೇಳೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಮತಾಂತರ ಮತ್ತು ಕುರಾನ್ ಪ್ರತಿಯನ್ನು ಹಂಚಲು ಹಣ ಸಂಗ್ರಹ ಮಾಡಲಾಗ್ತಾ ಇತ್ತು. ಇಡಿ ದಾಳಿ ವೇಳೆ ಆರೋಪಿಗಳಿಂದ 8 ಲಕ್ಷ ಹಣ ಸೀಸ್ ಮಾಡಿದ್ದಾರೆ. ಆರೋಪಿಗಳು ವಿದೇಶದಲ್ಲಿ ಆಸ್ತಿ ಸಂಪಾದನೆ ಮಾಡಿರುವುದು ಕೂಡ ಬೆಳಕಿಗೆ ಬಂದಿದೆ. ಅಕ್ರಮ ಕಲ್ಲು ಗಣಿಗಾರಿಕೆ ಕ್ವಾರಿಯಲ್ಲಿ ಸಿಲುಕಿದ್ದ 2 ಮಕ್ಕಳು ಸೇರಿದಂತೆ ಒಟ್ಟು 12 ಮಂದಿ ಕಾರ್ಮಿಕರನ್ನ ಅಧಿಕಾರಿಗಳ ತಂಡ ಯಶಸ್ವಿಯಾಗಿ ರಕ್ಷಿಸಿದೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ವ್ಯಾಪ್ತಿಯ ಪಾವಸಂದ್ರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿಯಲ್ಲಿ ಮಂಗಗಳ ಕಾಟಕ್ಕೆ ಗ್ರಾಮಸ್ಥರ ಹೈರಾಣಾಗ್ಬಿಟ್ಟಿದ್ದಾರೆ. ಪಾಪ ಮೊದಲೇ ಮಳೆ ಬಂದಿಲ್ಲ, ಇರೋ ಬೆಳೆಯನ್ನು ಉಳಿಸ್ಕೊಳ್ಬೇಕು. ಅದರ ಮಧ್ಯದಲ್ಲಿ ಜಮೀನುಗಳಿಗೆಲ್ಲ ನುಗ್ಗಿ ಬೆಳೆ ಹಾನಿ ಮಾಡ್ತಾ ಇವೆ. ಮತ್ತೊಂದು ಕಡೆಗೆ ಮನೆ ಮೇಲ್ಛಾವಣಿ ಮೇಲೆ ಎಲ್ಲ ಮೇಲೆ ಹತ್ಬಿಟ್ಟಿವೆ. ಹಂಚಿಗಿಂಚಿದ್ದೆಲ್ಲ ಹಾಳಾಗುತ್ತೆ. ಪಾಪ ಜನ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಗ್ರಪ್ಪ ಅರಣ್ಯ ಇಲಾಖೆಯವರು. ಕೈಯಲ್ಲಿ ಚಾಕು ಹಿಡಿದ ಯುವಕನೊಬ್ಬ ಹುಚ್ಚಾಟ ನಡೆಸಿ ಕೆಲ ಕಾಲ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡಿದ ಘಟನೆ ಮೈಸೂರು ಜಿಲ್ಲೆ ಟಿ ನರಸೀಪುರ ಪಟ್ಟಣದಲ್ಲಿ ನಡೆದಿದೆ. ಸಾರ್ವಜನಿಕರ ಮಾಹಿತಿ ಮೇರೆಗೆ ಬಂದ ಪೊಲೀಸರು ಯುವಕನನ್ನ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಎಕ್ಸೆಲ್ ಕಟ್ ಆಗ್ಬಿಟ್ಟಿದೆ. ಕೆಎಸ್ಆರ್ಟಿಸಿ ಬಸ್ ಕಂದಕಕ್ಕೆ ಉರುಳಿ ಪಲ್ಟಿ ಆಗ್ಬಿಟ್ಟಿದೆ. ಇದು ಧಾರವಾಡದಲ್ಲಿ ಆಗಿರೋದು. ಪರಿಣಾಮ ಓರ್ವ ಪ್ರಯಾಣಿಕರು ಪಾಪ ಸಾವನ್ನಪ್ಪಿಟ್ಟಿದ್ದಾರೆ. 15-20 ಜನರಿಗೆ ಗಾಯ ಆಗಿದೆ. ದಾವಣಗೆರೆಯಿಂದ ಮೀರಜ್ಗೆ ಈ ಬಸ್ ಹೊರಟಿತ್ತಂತೆ. ಪೊಲೀಸರು ಸ್ಥಳಕ್ಕೆ ಹೋಗಿದ್ದಾರೆ. 4-5 ಆಂಬ್ಯುಲೆನ್ಸ್ಗಳನ್ನು ಕರೆಸಿಕೊಂಡು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಾಳೆಯಿಂದ ಕಾಮನ್ವೆಲ್ತ್ ಗೇಮ್ಸ್ ಆರಂಭ ಆಗ್ತಾ ಇದೆ. 10 ಕ್ರೀಡೆಗಳಲ್ಲಿ 3000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿಯಾಗ್ತಾ ಇದ್ದಾರೆ. ಭಾರತದ ಜಾವೆಲಿನ್ ಪಟು ನೀರಜ್ ಚೋಪ್ರಾ, ಮಹಿಳಾ ಬಾಕ್ಸರ್ ಲವ್ಲಿನಾ, weight ಲಿಫ್ಟರ್ ಮೀರಾಬಾಯಿ ಚಾನು ಸೇರಿದಂತೆ ಹಲವರು ಪದಕದ ನಿರೀಕ್ಷೆಯನ್ನು ಹುಟ್ಟಿಸಿದ್ದಾರೆ.